ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಪಡೆಯುವೆನೋ ಸಾಧು ನಿಜಗುಣಿಗೆ ಪಡೆಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವರು ನಿಜವಾಗಿ ಕೇಳಿ ನಿಜದೋರ್ವನ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಭೂತರಿದ್ವರಿ ಶಾಸ್ತ್ರವೆಂಬುವರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವೋ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तिकपदं देवं वन्दे सिद्धारूढमहं भजे वन्दे सिद्धारूढमहं भजे जगदादि जगद्गुरु अद्वैत सार्वभौम ಭಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ಭಗವದ್ಗೀತೆ ಎನ್ನುವ ಗ್ರಂಥದ 4ನೇ ಅಧ್ಯಾಯದ 34ನೇ ಶ್ಲೋಕವನ್ನು ನಿನ್ನೆ ದಿನ ವಿಚಾರವನ್ನು ಮಾಡಲಾಗಿದ್ದು ಅದರ ಸಿಂಹಾವಲೋಕನ ಮಾಡುವಂಥ ಪ್ರಸಂಗದಲ್ಲಿ ತದ್ವಿಧಿ ಪ್ರಣಿಪಾತೇನ ಅನ್ನುವಂಥ ಶ್ಲೋಕದಲ್ಲಿ ನಿನ್ನೆವರೆಗೂ ನಾವು ಯಾವಾಗಲೂ ಗುರು ಸಾನ್ನಿಧ್ಯದಲ್ಲಿ ಹೋಗಿ ನಮ್ಮಲ್ಲಿರುವಂಥ ಸಂಶಯಗಳು ಎಂಬ ಕಟ್ಟಿಗೆಯ ತುಂಡುಗಳನ್ನು ಯಜ್ಞದಲ್ಲಿ ಆಹುತಿ ಮಾಡಿದಂತೆ ಗುರು ಉಪದೇಶ ಮಾಡುವಂಥ ಯಾವ ಜ್ಞಾನ ಯಜ್ಞ ಇದೆಯಲ್ಲ ಆ ಯಜ್ಞೆಯಲ್ಲಿ ಸಂಶಯದ ಕಟ್ಟಿಗೆಗಳನ್ನು ಸುಟ್ಟು ಹಾಕಬೇಕು ಅಂತ ಅರ್ಥ. ಹಾಗೆ ಮುಂದೆ ಗುರುಗಳಲ್ಲಿ ನಾವು ಶ್ರದ್ಧೆ
ಸರಳ ಸ್ವಭಾವ ಇವುಗಳನ್ನು ನಾವು ಮೊದಲೇ ಪಡೆದಿರಬೇಕು. ಅಲ್ಲಿ ಬಹಳ ಸರಳವಾಗಿರಬೇಕು. ಬಹಳ ದುರುಳನಾಗಿದ್ದರೆ ಅಲ್ಲಿ ಪ್ರಯೋಜನ ಇಲ್ಲ. ಗುರುಗಳಲ್ಲಿ ಸರಳತೆ ಇರಬೇಕು. ಮತ್ತು ಜ್ಞಾನವನ್ನು ಪಡೆಯಬೇಕೆಂದು ಬಯಸುವವರು ಅದನ್ನು ಉಪದೇಶ ಮಾಡುವಂಥ ಗುರುಗಳಲ್ಲಿ ಅತ್ಯಂತ ಶ್ರದ್ಧೆಯನ್ನಿಟ್ಟು ಗುರುಗಳು ಉಪದೇಶ ಮಾಡುವ ಸಮಯದಲ್ಲಿ ಅವರ ವಾಣಿಯಿಂದ ಬರುವಂಥ ಉಪದೇಶದ ಅಂಶಗಳನ್ನು ಅತ್ಯಂತ ಆಸಕ್ತಿಯಿಂದ ಶ್ರವಣ ಮಾಡಿ ಮುಂದೇನು ಮಾಡೋದು, ಶ್ರವಣ ಮಾಡಿ ಮನೆಗೆ ಹೋಗೋದಲ್ಲ, ಅದನ್ನು ಅನುಷ್ಠಾನ ತರಬೇಕು. ಅಂದರೆ ಅರ್ಥಾತ್ ಮನನ ಮಾಡುವಂಥ ಗುರುಗಳ ಉಪದೇಶ ವಾಕ್ಯಗಳನ್ನು ಶ್ರವಣ ಮಾಡಿದ ಮೇಲೆ ಎರಡನೇ ಕಾರ್ಯವೇ ಮನನ ಮಾಡುವುದು. ಹೀಗೆ ಇಂಥ ಒಂದು ಶ್ರವಣ ಮನನ ನಿರಂತರವಾಗಿ ನಿನ್ನಲ್ಲಿ ಪ್ರತಿಬಂಧಕ ರಹಿತವಾಗಿ ಸಾಗಿ ಬರಬೇಕಾಗಿತ್ತಂದರೆ ಗುರುಭಕ್ತಿ ಶ್ರದ್ಧೆಗಳಿಲ್ಲದೆ ಗುರುಗಳು ಹೇಳಿದ ಉಪದೇಶ ವಾಕ್ಯವು ನಮ್ಮ ಬುದ್ಧಿಯಲ್ಲಿ ಪ್ರವೇಶ ಆಗೋದಿಲ್ಲ. ಬುದ್ಧಿಯಲ್ಲಿ ಪ್ರವೇಶ ಆಗಬೇಕಾದ್ರೆ ಭಕ್ತಿ ಶ್ರದ್ಧೆ ದ್ವಾರಗಳು ಸ್ವಚ್ಛ ಮಾಡ್ಕ್ಯಾಂತ ಹೋಗಿ ಬುದ್ಧಿಯಲ್ಲಿ ಗ್ರಹಿಸ್ತವ. ಆದ್ದರಿಂದಲೇ ಗುರು ಸೇವ್ಯ ಗುರು ಶುಶ್ರೂಷೆಯನ್ನು ಮಾಡಬೇಕು. ಯಾಕಂದರೆ ಪರಮಾತ್ಮನ ಸಮೀಪ ನಾವು ಸದ್ಗುರುಗಳು, ಪರಮಾತ್ಮನೇ ಸದ್ಗುರುಗಳು ಅಂತ ತಿಳ್ಕೊಂಡು ಅವರ ಬಳಿಗೆ ಹೋದ ಕೂಡಲೇ ಪ್ರಥಮದಲ್ಲಿ ನಮಗೆ ಉಪದೇಶ ಮಾಡ್ತಾರೆ. ಹೋದ ಕೂಡಲೇ ಪ್ರಣಿಪಾತೇನ ಮೊದಲೇ ಕೆಲಸ ಏನಂದರೆ ಗುರುಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡೋದು. ಯಾವ ನಮಸ್ಕಾರ? ದೀರ್ಘದಂಡ ನಮಸ್ಕಾರವನ್ನು ಮಾಡಿ, ನಮಸ್ಕಾರಗಳಲ್ಲಿ ಅನಂತ ರೀತಿ ನಮಸ್ಕಾರಗಳುಂಟು. ಮನಪೂರ್ವಕವಾಗಿ ಮನಮುಟ್ಟಿ ಮಾಡುವ ನಮಸ್ಕಾರನೇ ಬೇರೆ, ಸರ್ವ ಅಂಗಗಳು ನೆಲಸೋಗುವಂತೆ ಮಾಡುವ ನಮಸ್ಕಾರವೇ ಬೇರೆ, ವಾಣಿಯಿಂದ ಸ್ತುತಿಯನ್ನು ಸ್ತೋತ್ರವನ್ನು ಮಾಡಿ ಕೊಂಡಾಡುವುದೇ ವಚನ ನಮಸ್ಕಾರ ಅಂತಾರೆ. ಅದು ದೊಡ್ಡ ನಮಸ್ಕಾರ. ಹೀಗೆ ಅವರನ್ನು ಕೊಂಡಾಡುತ್ತಾ ಮನಪೂರ್ವಕವಾಗಿ ನಮಸ್ಕಾರವನ್ನು ಮಾಡು ಅಂತ ಇಲ್ಲಿ ಹೇಳ್ತಾ ಬಂದು. ಕಾರಣ ನಮಸ್ಕಾರನ ಯಾಕೆ ಮಾಡಬೇಕ್ರಿ ಅಂತಂದರೆ ನಮಸ್ಕಾರದಿಂದ ಆಗದೇ ಇರುವ ಕಾರ್ಯವೇ ಇಲ್ಲ ಅಂತ ಮಹಾತ್ಮರು ವಿಚಾರ ಮಾಡ್ಯಾರ. ನಮಸ್ಕಾರದಿಂದ ಆಗದ ಕಾರ್ಯವೇ ಇಲ್ಲ ಅಂದ್ರು. ಅಂದರೆ ಅಂಥಪ್ಪ ಮಹಾತ್ಮರಿಗೆ ನಮಸ್ಕಾರ ಮಾಡುವುದರಿಂದ ಎಲ್ಲ ಕಾರ್ಯ ಆಗುತ್ತವೆ ಅಂತ ಅರ್ಥ ಆಯ್ತಲ್ಲ. ಏನಾಗ್ತದಪ್ಪ ಅಂದರೆ ಸಾಮಾನ್ಯವಾಗಿ ನಮಸ್ಕಾರವು ಶತ್ರುವನ್ನು ಕೂಡ ಮಿತ್ರನನ್ನಾಗಿ ಮಾಡುತ್ತದೆ. ಪ್ರಾಪಂಚಿಕ ದೃಷ್ಟಿ ಲೌಕಿಕದಲ್ಲಿ ಅಂಥ ಬದ್ಧ ವೈರಿಗಳಿದ್ರು ಅಂತಿಟ್ಟಾರಿ. ಒಂದು ಸಲ ಬಹಳ ವಿನಯಪೂರ್ವಕವಾಗಿ ಆತನಿಗೆ ವೈರಿಗೆ ನಮಸ್ಕಾರ ಮಾಡಿದಾಗ ಆತ ಅನ್ಕೊಂಡಿರ್ತಾನ, ಇವತ್ತಿಲ್ಲ ನಾಳೆ ಇವನ್ನ ಮುಗಿಸೇ ಬಿಡೋಣ ಅಂತ ಅನ್ಕೊಂಡವನು ಕೂಡ ಕರುಣೆ ಬರ್ತದೆ. ನಮಸ್ಕಾರ ನಿನ್ನ ಮರಣವನ್ನು ಕೂಡ ದಾಟಿಸುವಂಥ ಶಕ್ತಿ ಅದು ನೋಡಿ. ಆದಿಲ್ಲದ್ರಾಗ ಹಾಗೇ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದು ತನ್ನ ವಿನಯ ಭಕ್ತಿ ಭಾವಗಳನ್ನು ಗುರುಗಳಿಗೆ
ಪ್ರಕಟಿಸಲು ಸಗ ಮೊದಲು ಅವರಿಗೆ ಭಕ್ತಿಯಿಂದ ನಮಸ್ಕರಿಸು. ನಂತರ ತಾನು ಯಾವ ಉದ್ದೇಶದಿಂದ ಅವರ ಬಳಿಗೆ ಹೋಗಿರುವನೆಂಬುದನ್ನು ಅವರಿಗೆ ತಿಳಿಯಪಡಿಸು. ನಮಸ್ಕಾರ ಮಾಡಿದ್ರೆ ಸುಮ್ಮನೆ ಕುಂತಂದ್ರೆ ಏನೋ ಎದಕ್ಕೆ ಬಂದಿದ್ನಾಗ್ಯದ ಕುಂತಾನ ಓದ್ನಂತಾರ ಅವರು. ಯಾವ ಉದ್ದೇಶಕ್ಕಾಗಿ ನಾನು ಬಂದೀನಂತ ಪ್ರಕಟ ಮಾಡಬೇಕಾದ್ರೆ ಅಲ್ಲಿ ಏನು ಬೇಕಾಗಿದೆ ಅಂದರೆ ಅಲ್ಲಿ ನಮಸ್ಕಾರ ಆದ ಮೇಲೆ ಮುಂದಿಂದು ವಿನಯ ವಿಧೇಯತೆ ಬೇಕಂದ್ರು. ಕಠೋರತ್ವದಿಂದ ಪ್ರಕಟಿಸಲಾಗೋದಿಲ್ಲ, ಬಹಳ ವಿನಯ ಬೇಕು, ವಿದ್ಯಾ ವಿನಯ. ಹಾಗೆ ಸ್ವಾಮಿ ನಾನು ಯಾರು, ಪರಮಾತ್ಮನೆಂದರೆ ಯಾರು, ಈ ಜಗತ್ತು ಎಂಬುದು ಏನು, ನನಗೆ ಈ ಬಂಧನ ಹೇಗೆ ಬಂತು, ಇದನ್ನು ಹೇಗೆ ಬಿಡಿಸಿಕೊಳ್ಳಬೇಕು, ಅಜ್ಞಾನ ಎಂದರೇನು, ಜ್ಞಾನ ಎಂದರೇನು ಎಂಬ ಇವೇ ಮೊದಲಾದ ಶಾಸ್ತ್ರಸಮ್ಮತವಾದ ಪ್ರಶ್ನೆಗಳನ್ನು ಮಾಡಬೇಕು. ಪರಿಪ್ರಶ್ನೆ ಏನೆಂದರಲ್ಲ, ಈ ರೀತಿ ಪ್ರಶ್ನೆ ಮಾಡು. ನಿನ್ನ ಮನಸ್ಸಿಗೆ ಬಂದಂಗೆ ಪ್ರಶ್ನೆ ಮಾಡೋದು ಅದು ಲೌಕಿಕ ವಿಷಯ. ಲೌಕಿಕ ಗುರುಗಳಲ್ಲಿ ಮಾಡು. ಲೌಕಿಕ ಗುರುಗಳು ಯಾರಲ್ಲ, ಬೇಕಾದಷ್ಟು ಮಂದಿ ಯಾರ ಊರಾಗ ಹಿರಿಯರಂತಿರ್ತಾರ, ದಣಿಯರಂತಿರ್ತಾರ, ಬುದ್ಧಿವಂತರು ಅಂತಿರ್ತಾರ, ನ್ಯಾಯ ಭಾಳ ಚಲೋ ಹೇಳ್ತಾರಂತಿರ್ತಾರ. ಅವರಲ್ಲಿ ಮಾಡೋ ಪ್ರಶ್ನೆಗಳು ಬೇರೆ, ಇಲ್ಲಿ ಮಾಡೋ ಪ್ರಶ್ನೆ ಅಭಿಮಾನ ಅವಿಧೇಯತೆಯಿಂದಾಗಲಿ ಗುರುಗಳನ್ನು ಪರೀಕ್ಷಿಸುವುದಕ್ಕಾಗಲಿ ಶಿಷ್ಯನಾದವನು ಪ್ರಶ್ನೆಯನ್ನು ಮಾಡಬಾರದು. ಗುರುಗಳನ್ನು ಪ್ರಶ್ನೆ ಮಾಡಾಕ ಅಭಿಮಾನದಿಂದ ಹೋಗ್ತಾನಲ್ಲ, ಅವ್ರ ಅಭಿಮಾನ ಮೊದಲೇ ಬಿಟ್ಟು ಇಲ್ಲಿ ಬಾ ಅಂತವ್ರಂದರೆ ಅಭಿಮಾನ ಚೋಡನ ಮುಕ್ತಿ ರೋಕಡ. ಹೀಗೆ ಅಂಥವರು ತತ್ವಜ್ಞಾನ ದೇವತೆಯ ಅನುಗ್ರಹಕ್ಕೆ ಪಾತ್ರ ಆಗುವುದಿಲ್ಲ. ಕರುವನ್ನು ನೋಡಿ ಹಸು ಹಾಲು ಕರೆಯುವಂತೆ ಸುವಿನೀತರಾದ ಶಿಷ್ಯರನ್ನು ನೋಡಿ ಗುರುಗಳು ಆತ್ಮಜ್ಞಾನ ಅಮೃತವನ್ನು ಸುರಿಸುತ್ತಾರೆ. ಸಾಮಾನ್ಯವಾಗಿ ದೃಷ್ಟಾಂತ ಕೊಟ್ಟರೆ ಅವರು ಬಹಳ ವಿಶೇಷ ಇರ್ತಾವ ಮಾತು. ಒಂದು ಆಕಳದ ಕರುವನ್ನು ಹಾಕ್ಯದ ನೋಡ್ರಿ, ಅದು ಹಾಲು ಕೊಡ್ತದ. ಅದರ ಹಾಲು ಎಲ್ಲಿ ಬರಬೇಕು? ಕೆಚ್ಚಲಲ್ಲೇ ಬರಬೇಕು. ಬೇರೆ ದ್ವಾರದಿಂದ ಹಾಲನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಕೆಚ್ಚಲಿಂದನೇ ಪಡಿಬೇಕು. ಆ ಆಕಳ ದೇಹದಲ್ಲಿ ಹಾಲು ಇದೆ ಅಂತ ಅರ್ಥ. ಹಾಲು ಇದೆ, ಆದರೆ ಕೆಚ್ಚಲಲ್ಲಿ ಹಾಲು ಬರಬೇಕಾಗಿದ್ರೆ ಕರುವನ್ನು ನೋಡಿದ ತಕ್ಷಣ ಹಾಲು ತಾನಾಗೆ ತೊರೆ ಬಿಡ್ತದೆ. ಹಾಲವೆಲ್ಲಂತಲ್ಲ, ತೊರೆ ಬಿಡಂಗಿಲ್ಲ. ಆದರೆ ಸಾಮಾನ್ಯ ತನ್ನ ಕರುವನ್ನು ನೋಡಿದ ತಕ್ಷಣವೇ ತನ್ನ ತೊರೆಯನ್ನು ಬಿಟ್ಟು ಹಾಲನ್ನು ಕೊಡ್ತದಿಲ್ಲ, ನೋಡಿದ ತಕ್ಷಣ. ಅದಕ್ಕೆ ಆಕಳ ಹಾಲು ಹಿಂಡಬೇಕಾದ್ರೆ ಮೊದಲು ಕರುವಿನ ಹಚ್ಚಿ ಆಮೇಲೆ ಗೂಟಕ್ಕೆ ಕಟ್ಟಿ ಅದರ ಬಾಯಲ್ಲಿ ಸ್ವಲ್ಪ ಹಾಲು ಕುಡಿಸಿ ಉಳಿದ ಹಾಲನ್ನು ನಾವು ಕುಡ್ತೀವಿ. ಆ ಪ್ರಶ್ನೆ ಬೇರೆ. ಎಲ್ಲ ಹಾಲು ನೀನೇ ಕುಡಿಬೋದಾಗಿತ್ತಲ್ಲ, ಕರು ಯಾಕೆ ಬೇಕಾಗಿತ್ತು? ಜಪ್ಪ ಅಂದ್ರೆ ಹಾಲು ಬಿಡಂಗಿಲ್ಲ, ಗಟ್ಟಿಗೆ ಹಿಡಿತದ ಮೈಯದು. ತನ್ನ ಕರು ಬಂದ್ರೆ ಸರಳ ಆಗ್ತದೆ. ಅದೇ ರೀತಿ ಅಂತಪ್ಪ ಶಿಷ್ಯ ಗುರುವಿನ ಸಮೀಪ ಬಂದನಂದ್ರೆ ಗುರುಗಳು ತಮ್ಮ ಆತ್ಮಜ್ಞಾನದ ಅಮೃತವನ್ನೇ ಸುರಿಯುತ್ತಾರೆ. ಎಷ್ಟು ಕಾರ್ಯ ಮಾಡ್ತಾರೆ ನೋಡ್ರಿ. ಹಾಗಾಗಿ ಕೆಲವು ಜನ ಹೇಳ್ತಾರೆ, ಯಾಕಪ್ಪ
ಶಾಸ್ತ್ರ ಕೇಳ್ತೀವಿ, ಶಾಸ್ತ್ರ ಹೇಳ್ತಾರ, ಶಾಸ್ತ್ರದಲ್ಲಿ ಶ್ರದ್ಧೆ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗ್ತದ, ಅಂತಃಕರಣ ಸ್ವಚ್ಛ ಅದ, ನಾವು ಪುಣ್ಯ ಮಾಡೀವಿ. ಇಷ್ಟೆಲ್ಲ ಇದ್ಮೇಲೆ ಗುರುಗಳಿಗೆ ಸೇವೆ ಯಾಕೆ ಮಾಡಬೇಕು ಅಂತ ಕೆಲವು ಜನರ ಪ್ರಶ್ನೆ. ಆದರೆ ಮಹಾತ್ಮ ಹೇಳ್ತಾರ, ನಿನ್ನ ಯೋಗ್ಯತೆ ಎಷ್ಟು ಇದೆ ಎಂಬುದನ್ನು ತೋರಿಸಲು ಸೇವೆ ಮಾಡಂದ್ರು. ನಿನ್ನ ಯೋಗ್ಯತೆ ಗೊತ್ತಾಗಬೇಕಾದ್ರೆ ಗುರುಗಳ ಸೇವೆಯನ್ನು ಮಾಡಬೇಕು. ಕಾರಣ, ಲೌಕಿಕ ವಿದ್ಯೆಗಳನ್ನು ಕಲಿಬೇಕಾದ್ರೆ ಗುರುಗಳ ಸೇವೆ ಆಗತ್ತೆ. ಲೌಕಿಕ ವಿದ್ಯೆ ಬಹಳಷ್ಟಾವಲ್ಲ. ಆ ವಿದ್ಯೆ ಕಲಿಬೇಕಾದ್ರೆ ಗುರುಗಳ ಸೇವೆ ಮಾಡ್ತೀವಿ ಅಂದಾಗ ಗುರುಗಳ ಸೇವೆ ಅಗತ್ಯ ಅಂತ ಅರ್ಥ ಆಯ್ತಲ್ಲ. ಲೌಕಿಕ ವಿದ್ಯೆ ಕಲಿಬೇಕಾದ್ರೆ ಗುರು ಸೇವೆ ಮಾಡಬೇಕು. ಇದಕ್ಕೊಂದು ನೆನಪಾತ ನನಗೆ. ನಾನು ಭಾಳ ಸಣ್ಣವನಿದ್ದೆ. ಕಾಕರಗಲ್ಲಲ್ಲಿ 4, 5 ಮಸರ್ಕೆಲ್ಲ 6ನೇ ಕ್ಲಾಸ್ ಓದ್ತಿದ್ವೇನು. ಆವಾಗ ನಮ್ಮ ತಾಯಿ ತವ್ರ ಮನೆ ಹುನಗುಂದ ಬಾಡಂತ ಅದ. ಮುಷ್ಟೂರು, ಗೆಜ್ಜೆಬಾವಿ, ಹುನಗುಂದ ಬಾಡ. ನಮ್ಮೂರು ಗುಡ್ಡ ಅದ. ಗುಡ್ಡ ದಾಟಿದ ತಕ್ಷಣನೇ ಹುನಗುಂದ ಬಾಡ. ನಮಗೆ ಆಗಿನ ಕಾಲದಲ್ಲಿ ದೊಡ್ಡ ಸಿಟಿ ಇದ್ದಂಗೆ. ಆ ಊರಾಗ ಒಂದು 15 ಮನೆ ಅಷ್ಟೇ ಮನೆ ಅವ. ನಮ್ಮನ್ನ ಎಲ್ಲಿ ಕಳಿಸ್ಬೇಕು? ಸಾಲಿ ಸೂಟಿ ಕೊಟ್ಟ ತಕ್ಷಣ ಹುನಗುಂದ ಮಾಡಕ್ಕೆ ಹೋಗಲ್ಲ. ಅಲ್ಲೊಂದು ದೊಡ್ಡ ಬಾವಿ ಇತ್ತು, ಇಷ್ಟು ಈಜಾಡೋದು ಅಲ್ಲೇ ಇರೋದು. ಅಲ್ಲಿ ನಮ್ಮ ಸೋದರ ಮಾವನವರು ನೋಡಿರಿ ನೀವು, ನಮ್ಮ ಸುಭಾಷ್ ಚಂದ್ರ ಅಂತ ತೀರ್ಕೊಂಡ. ಇನ್ನೊಬ್ಬತ್ತ ಶೇಖರಪ್ಪ ಅಂತಿದ್ದ, ಅದು ಮಾತು ಬರ್ತಿದ್ದಿಲ್ಲ. ಸೋದರ ಮಾವನ ತಾಯಿ ತಮ್ಮನವರು. ಆತ ಅಲ್ಲಿಂದ ಪ್ರತಿದಿನ ರಾಮದುರ್ಗ ಅದಲ್ಲ, ಹುನಗುಂದ ಬಾಡದಿಂದ ಒಳಗೆ ಹೋದರೆ ರಾಮದುರ್ಗ ಭಾಳ ಸಮೀಪ, ಒಂದು 2-3 ಕಿಲೋಮೀಟರ್ ಒಳಗೆ. ಆತ ಪ್ರತಿದಿನ ಮನೆಯಲ್ಲಿ ಬುತ್ತಿ ತಗೊಂಡು ರಾಮದುರ್ಗ ಹೋಗ್ತಿದ್ದ. ಕಾರಣ ಏನಂದ್ರೆ ಬಟ್ಟೆ ಕಲೀಲಿಕ್ಕೆ ಹೋಗ್ತಿದ್ದ. ಏನಂತಲ್ಲ, ಮಿಷನ್. ಬಟ್ಟೆ ಕಲೀಲಿಕ್ಕೆ ಹೋಗ್ತಿದ್ದ ಬೆಲೆಯೋದು. ಅಲ್ಲೊಬ್ಬ ಕಲಿಸ್ತಿದ್ದ. ನಾವು 1-2 ಸಲ ಆತನಿಂದ ನಾನು ಹೋಗಿದ್ದೆ. ಹುಡುಗರಾಟ ನಮ್ದೇನು ಕೆಲಸ. ಹೋದಾಗ ಪ್ರಥಮದಲ್ಲಿ ಮನೆಗೆ ಹೋದ ತಕ್ಷಣ ಬುತ್ತಿ ಇಟ್ಟ ತಕ್ಷಣ ಇಂಥ ಬಿಂದಿ ಕೊಡೋರು. ಆ ಬಿಂದಿಗೆಯಿಂದ 5-6 ಕೊಡ ನೀರು ತಂದು ಹಾಕ್ಬೇಕು ಅವ್ರ ಮನೆಗೆ. ಈ ವಿಷಯವನ್ನ ಹೇಳಕತ್ತೀನಿ ನಾನು. ನೀರು ತಂದು ಹಾಕಿ ಎಲ್ಲ ಇನ್ನು ಉಳಿದ ಕೆಲಸ ಮಾಡಿದ್ಮೇಲೆ ಆವಾಗ ಆ ಏನು ಯಂತ್ರ ಅದಲ್ಲ ಅದ್ರ ಮೇಲೆ ಕುಂತು ಕತ್ತರಿಸೋದು. ಮತ್ತು ಆಮೇಲೆ ಬಹಳ ದಿನ ಬರೇ ಕಾಳಜಿ ಮಾಡೋದು. ಗುಂಡಿ ಹಚ್ಚೋದೆ ಸುಮಾರು 3-4 ತಿಂಗಳ, ಒಂದು 6 ತಿಂಗಳು ಮಾಡ್ಯಾನ. ಅಲ್ಲಿವರೆಗೂ ಆತ ಮಿಷನ್ ಹೇಳ್ಕೊಟ್ಟಿಲ್ಲ. ಕತ್ತರಿಸೋದು ಇದು ಮಾಡೋದಂತ ದೂರ ಇತ್ತು. ಹೀಗೆ 2 ವರ್ಷ ಪರ್ಯಂತರವಾಗಿ ಆತ ಲೌಕಿಕ ವಿದ್ಯೆಯನ್ನು ಕಲಿತು ಬಂದ. ಲೌಕಿಕ ವಿದ್ಯೆ, ಅದೇ ಬ್ರಹ್ಮವಿದ್ಯೆ ಅಲ್ಲ. ಆ ವಿದ್ಯೆಯನ್ನೇ ಕಲಿಬೇಕಾದ್ರೆ ಇಲ್ಲಿ ಮಹಾತ್ಮ ಹೇಳಿದಂತೆ ಎಷ್ಟು ವಿನಯತೆಯಿಂದ ಆ ವಿದ್ಯೆಯನ್ನೇ ಕಲಿಬೇಕಲ್ಲ. ಅಂದಾಗ ಗುರುಗಳ ಹತ್ತಿರ ಹೋದಾಗ ಪಾರಮಾರ್ಥ ವಿದ್ಯೆಯನ್ನು ಕಲಿಬೇಕಾಗಿತ್ತಂದ್ರೆ ಸದ್ಗುರುಗಳ ಸೇವೆ ಎನ್ನುವುದು ಬಹಳ ಮುಖ್ಯವಾದದ್ದು. ಯಾರ ಸೇವೆ? ಸದ್ಗುರುಗಳ ಸೇವೆ ಅಂತ ನೋಡ್ರಿ. ಸದ್ಗುರುಗಳ ಸೇವೆ ಅಂತ ಅನ್ನೋದು ಬಿಟ್ಟು ಗುರುಗಳ ಸೇವೆ ಅಂತ ಬರಿಬೇಕಾಗಿತ್ತಲ್ಲ. ಗುರುಗಳ ಸೇವೆ ಅಂತ ಹೇಳಿಲ್ಲ, ಸದ್ಗುರುಗಳ ಸೇವೆ ಅಂದ್ರೆ ಅಂಥ ತತ್ವ ದರ್ಶನವನ್ನು ಮಾಡಿಕೊಂಡು ತತ್ವದಲ್ಲೇ ಉಳ್ಕೊಂಡಂತ ಬ್ರಹ್ಮನಿಷ್ಠ ಸದ್ಗುರು ಏನಾರ ಅವರ ಸೇವೆಯನ್ನು ಮಾಡಿ ಮುಖ್ಯ ಜ್ಞಾನವನ್ನು ಪಡೆಯಬೇಕೆಂದು ಬಯಸುವವರು
ಚಕ್ರವರ್ತಿ ಆಗಿದ್ದರು. ಇದು ಸಾಮಾನ್ಯ ಬಡವರಾರ, ಅವ್ರ ಕುಲದಲ್ಲಿ ಕಡಿಮೆ ಅರ, ಜಾತಿಯಲ್ಲಿ ಸ್ವಲ್ಪ ಕಡಿಮೆ ಅರ, ಗುರುಗಳ ಜಾತಿ ಕುಲ ಹೆಚ್ಚಾದ. ಅಂಥವರಿಗೆ ಕೆಳಗಿನವರು ನಮಸ್ಕಾರ ಮಾಡಬಹುದು. ಅವರಿಗಿಂತ ದೊಡ್ಡವರಾದಂಥ ರಾಜ ಮಹಾರಾಜರು ಇದ್ರು ಕೂಡ ಅವರಿಗೂ ಕೂಡ ತತ್ವಜ್ಞಾನವನ್ನು ಪಡೆದು ಮುಕ್ತರಾಗಬೇಕೆಂಬ ಹಂಬಲ ಬಹಳ ಅದ. ಆದರೆ ಅವರು ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಅವರು ಕೂಡ ಗುರುಗಳ ಸೇವೆಯನ್ನು ಮಾಡಿಯೇ ತೀರಬೇಕು. ಚಕ್ರವರ್ತನೆಯರು ನೀನು ಬೇಕಾದ್ದಿರು. ಕಾರಣ ಇಲ್ಲಿ ಈಗಿನ ವರ್ತಮಾನ ಕಾಲದಲ್ಲಿ ಹೆಂಡತಿ ಮಕ್ಕಳ ಸೇವೆಯನ್ನು ಮಾಡಕ್ಕೆ ನಾವು ತಯಾರಿದ್ದೀವಿ. ಹೆಂಡತಿಗೆ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸೇವೆಯನ್ನು ಮಾಡುವಂಥ ವಯಸ್ಸಿನಲ್ಲಿ ಮಕ್ಕಳ ಹೆಂಡತಿಯ ಸೇವೆಯನ್ನೇ ತಂದೆ ತಾಯಿಗಳು ಎಷ್ಟೋ ಸಲ ಮಾಡುವಂಥ ಪ್ರಸಂಗ ಬರ್ತಾವಿಲ್ಲ ಯಾರಿಗಾದ್ರು. ಅಂದಾಗ ಗುರು ಸೇವೆ ಮಾಡಕ್ಕೆ ಅವ್ರ ಮನಸ್ಸು ಯಾಕೆ ಒಪ್ಪೋದಿಲ್ಲ ಅಂತ. ಹೆಣ್ಣು ಮಕ್ಕಳ ಸೇವೆ ಮಾಡಕ್ಕೆ ಒಪ್ತದ, ಗುರು ಸೇವೆ ಮಾಡಕ್ಕೆ ಮನಸ್ಸು ಒಪ್ಪೋದಿಲ್ಲ ಅಂದ್ರೆ ನೀನು ಜ್ಞಾನಕ್ಕೆ ಅಧಿಕಾರಿನಲ್ಲ ಅಂತ. ಜ್ಞಾನಕ್ಕೆ ಅಧಿಕಾರಿ ಅಲ್ಲ, ಅನಧಿಕಾರಿ. ನೀ ಚಕ್ರವರ್ತಿನಾಗೋ, ಮಹಾವೀರನಾಗೋ, ಏಕಚಕ್ರಾಧಿಪತಿನೇ ಆಗಿರು. ಬಹಳ ಸಲ ಹೇಳಿ ನಿಮಗೆ, ಒಂದು ಶ್ರೀಮಂತ ಮನೆತನದಲ್ಲಿ ಆಕಳ ಎಮ್ಮೆ ದನ ಬಹಳದ್ದು. ಅವ್ರ ಮನೇಲಿ ಕಸ ಬೆಳೆಯೋರು ಬೇರೆ, ಮುಸ್ರೆ ತಿಕ್ಕಕ್ಕೆ ಬೇರೆ, ದನ ಕಾಯೋರು ಬೇರೆ, ಹಾಲಂಡರು ಬೇರೆ ಅಂತ ಜನ ಸೇವಕರಿದ್ರು. ಅವರವರು ಸೇವಕರು ಅವರವರ ಕಾರ್ಯವನ್ನು ಮಾಡಿ ಹೋಗ್ತಿದ್ರು. ಆ ಮನೆಯಲ್ಲಿ ಒಬ್ಬ ಶ್ರೀಮಂತ ಮನೆತನದಿಂದ ಮದುವೆಯಾಗಿ ಒಬ್ಬ ಸೊಸೆ ಬಂದಿಲ್ಲ. ಆ ಸೊಸೆಗೆ ಈ ಹಾಲು ಕರೆಯುವುದು, ಹಾಲು ಹಿಂಡಿಕೊಳ್ಳುವುದು ಆಕೆಗೆ ಅನುಭವನಿಲ್ಲ. ಅವರು ತವರು ಮನೆಯಲ್ಲಿ ನೋಡೇ ಇಲ್ಲ. ಇಲ್ಲಿ ಏನಾಯ್ತಂದ್ರೆ ಶ್ರೀಮಂತ ಮನೆಯಿಂದ ಬಂದವಳು ಪ್ರತಿದಿನ ಕರುವನ್ನು ಬಿಟ್ಟು ಹಾಲನ್ನು ಹಿಂಡಿಕೊಳ್ಳುವುದು ತದೇಕ ಚಿತ್ರದಿಂದ ನೋಡ್ತಿದ್ಲು. ಇದು ಹಾಲು ಹೆಂಗೆ ಹಿಂಡ್ತಾರ, ಎಲ್ಲಿಂದ ಬರ್ತಾವ ಅಂತ ವಿಚಾರ ಬಂತು. ಆಗ ಆಕೆಗೆ ಅನಿಸ್ತು, ಒಂದು ದಿನ ತಾನೇ ಹೇಳಿದ್ಲು, ಇಲ್ಲ ಇವತ್ತು ಹಾಲು ನಾನು ಹಿಂಡ್ತೀನಿ, ಹಾಲು ಹಿಂಡ್ತೀನಿ. ಭಾಳ ಚಲೋ ಆಯ್ತಮ್ಮ, ನೋಡು. ಮತ್ತೆ ಇಲ್ಲ ನಾನು ನೋಡೀನಿ, ದಿವಸ ಗೊತ್ತಾಗ್ಯದ. ಅಷ್ಟು ಅಂದಕ್ಕೇ ಅದೆಲ್ಲ ಬೆಣ್ಣೆ ನೀರು ತಪೇಲೆ ಎಲ್ಲ ಹಚ್ಚಿಗೆ ಮಂದಿದ್ಲು. ಅದು ಕೂಡ್ಬೇಕಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡಿದ್ಲು. ಶ್ರೀಮಂತ ಮನೆಯಿಂದ ಬಂದವರು, ನೆಲದ ಮೇಲೆ ಕುಂತವರೆಲ್ಲ. ಅಂಥಲ್ಲಿ ಅಂಕಣದಲ್ಲಿ ಉಚ್ಚೆ ಎಂಡೆ ಮಧ್ಯದಲ್ಲಿ ಕುಂತು ಹೆಂಗ್ ಕೂಡೋದು? ಆಕೆ ಅನಿಸ್ತು, ನಾವು ಶ್ರೀಮಂತರು, ಅವ್ರು ನಮ್ಮ ಸೇವಕರು ಕೆಳಕುಂತ ಹಾಲು ಹಿಂಡ್ಯಾರ, ನಾನೇ ಕೆಳ್ಕೊಡ್ಬೇಕು. ನಾನು ಆಕಳ ಮೇಲೆ ಕುಂತು ಹಾಲು ಹಿಂಡುವಂತ ಪ್ರಯತ್ನ ಮಾಡಲಿ. ಎಲ್ಲಿ ಆಕಳ ಡುಬ್ಬದ ಮೇಲೆ ಕುಂತು ಹಾಲು ಹಿಂಡೋ ಪ್ರಯತ್ನ ಮಾಡಿದ್ರೆ ಹಾಲು ಬರ್ತಾವೇನು? ಹಾಲು ಬಂದವನಲ್ಲಿ ಅದರಂತೆ ಇಲ್ಲಿ ಕೂಡ ನಿನ್ನ ಹಣೆ ಬರ. ನಾನು ಶ್ರೀಮಂತಿನಿ, ಚಕ್ರವರ್ತಿ ಇದ್ದೀನಿ, ನಾನೇಕ ಅವ್ರಿಗೆ ಕೆಳಗೆ ಬಗ್ಗಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕಂದ್ರೆ ಹಣೆ ಬರ ಹಿಂಗೆ ಆಗ್ತದಂತ. ಹಾಗಾಗಿ ಶಿಷ್ಯನು ಎಂಥವನು ಆಗಿರಬೇಕು ಅಂದ್ರೆ ಗುರುವಿನ ಯೋಗ್ಯತೆಯನ್ನು ಸಹ ಇಲ್ಲಿ ಹೇಳ್ಯಾರ. ಶಿಷ್ಯನಿಗೆ ಹೇಳಿದ್ರೆ ಈ ಮಾತು ಇಲ್ಲಿವರೆಗೂ ಶಿಷ್ಯನಿಗೆ ಹೇಳ್ಯಾರ. ಮತ್ತೆ ಗುರುವಿನ ಬಗ್ಗೆ ಶಿಷ್ಯನಿಗೆ ಉಪದೇಶ ಮಾಡ್ತಾನ ಭಗವಂತ. ಏನಂದ್ರೆ ಜ್ಞಾನೀನ್ ತತ್ವದರ್ಶನ,
ಗುರುಗಳು ಜ್ಞಾನಿಯಾಗಿರಬೇಕು ಹಾಗೂ ತತ್ವದರ್ಶಿಯೂ ಆಗಿರಬೇಕು. ಅರ್ಥಾತ್ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಈ ಎರಡೂ ಲಕ್ಷಣಗಳು ಇರಬೇಕೆಂದು ಮುಂಡಕೋ ಉಪನಿಷತ್ತಿನಲ್ಲಿ ಒತ್ತಿ ಒತ್ತಿ ಹೇಳಿದೆ. ಇವೆಲ್ಲ ಉಪನಿಷತ್ತು ವಾಣಿ, ಇವು ದೇವವಾಣಿ, ಉಪನಿಷತ್ತಿನ ವಾಣಿ, ಭಗವಂತನ ವಾಣಿ. ಈ ಕಾನೂನಿಗೆ ಯಾರೋ ಸ್ವಲ್ಪ ತಪ್ತಾರ ಮತ್ತೆ ಜಾರಿನೇ ಬೀಳ್ತಾರೆ ನೋಡ್ರಿ. ಜಾರಲೇಬೇಕಲ್ಲ, ಜಾರಿಗೆ ಏನಾಗ್ತದ, ಮತ್ತೆ ಈ ಜನ್ಮದಲ್ಲಿ ಮುಕ್ತನಾಗವನು ಮುಂದಿನ ಜನ್ಮಕ್ಕೆ ಮತ್ತೆ ಹುಟ್ಟಿ ಬರ್ಬೇಕಾಗ್ತದ. ಹಾಗಾಗಿ ಶಾಸ್ತ್ರಜ್ಞಾನ ಮತ್ತು ಅನುಭವ ಜ್ಞಾನಗಳೆಂಬ ಎರಡು ಲಕ್ಷಣಗಳು ಉಳ್ಳವನೇ ಗುರುಪೀಠಕ್ಕೆ ಅರ್ಹರನು. ಕೆಲವು ಗುರುಪೀಠಗಳಂತಾವಲ್ಲ, ಯಾರಪ್ಪ ಯೋಗ್ಯರು ಅಂದ್ರೆ ಶಾಸ್ತ್ರಜ್ಞಾನ ಮತ್ತು ಅನುಭವ ಜ್ಞಾನ. ಬರೀ ಶಾಸ್ತ್ರಜ್ಞಾನದಿಂದ ಭಕ್ತಿ ಲಭಿಸಬಹುದೇ ಹೊರತು ಮುಕ್ತಿ ಆಗೋದಿಲ್ಲ. ಶಾಸ್ತ್ರಜ್ಞಾನ ಇತ್ತು ಅಂದ್ರೆ ಆತನಲ್ಲಿ ಭಕ್ತಿ ಬರ್ತದೆ. ಭಕ್ತಿಯಿಂದ ಮುಕ್ತಿ ಆಗ್ತದೆ. ಜ್ಞಾನದೇವತೋ ಕೈವಲ್ಯ. ಹಾಗಾಗಿ ಅನುಭವವನ್ನು ಪಡೆಯದೆ ಕೇವಲ ಶಾಸ್ತ್ರಗಳನ್ನು ತಿಳಿದು ಇತರರಿಗೆ ಜ್ಞಾನವನ್ನು ಬೋಧಿಸುವನು ಕಾಶಿ ಯಾತ್ರಾ ಮಾರ್ಗದರ್ಶಿ ಎಂಬ ಪುಸ್ತಕವನ್ನು ಓದಿ ಜನರಿಗೆ ಬೋಧ ಮಾಡಿದಂಗೆ. ಒಬ್ಬ ಬಂದ ಶಾಸ್ತ್ರಿಯಲ್ಲಿ ಒಂದು ಕೇಳಿದ, ಕಾಶಿ ಯಾತ್ರೆ, ಕಾಶಿಗೆ ಹೋಗ್ಬೇಕಾಗ್ಯದ, ಯಾವ್ಯಾವ ಮಾರ್ಗದಿಂದ ಯಾವ್ಯಾವ ಕಡೆಯಿಂದ ಹೋಗ್ಬೇಕು ಅಂತ ಕೇಳಿದ. ಆವಾಗ ಆತ ಎಷ್ಟು ಸ್ಪಷ್ಟವಾಗಿ ಹೇಳಿದಂದ್ರೆ, ಕಾಶಿ ನಗರದ ಸಮಾಚಾರವನ್ನ ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಅಲ್ಲಿಂದ ಇಷ್ಟು ಕಿಲೋಮೀಟರು, ಅಲ್ಲಿಂದ ಇಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಅಲ್ಲಿ ಇದಿದೆ, ಇಲ್ಲಿ ಇನ್ನೊಂದಿದೆ, ಇಲ್ಲಿ ಇನ್ನೊಂದಿದೆ ಅಂತ ಎಲ್ಲ ಕಾಶಿ ಎಲ್ಲ ಭೂಪಟವನ್ನು ಹೇಳಿದ. ಅದು ಕಾಶಿಗೆ ಹೋಗಿಲ್ಲ ಅವನು, ಕಾಶಿಗೆ ಹೋಗಿಲ್ಲ, ಕಾಶಿದ ಎಲ್ಲ ವಿಷಯವನ್ನು ಹೇಳಿದ. ಈ ವಿಷಯ ಅದು ಹೆಂಗ್ ತಿಳಿತು ಅಂದ್ರೆ, ಅಲ್ಲಿ ಕಾಶಿ ಯಾತ್ರಾ ಗೈಡ್ ಅಂತ ಒಂದು ಪುಸ್ತಕ, ಮ್ಯಾಪ್ ಇರ್ತಾವ. ಆ ಮ್ಯಾಪಿನಲ್ಲಿ ನೋಡಿಕೊಂಡು ಸ್ವತಃ ಕಾಶಿಯನ್ನು ನೋಡದೇ ಇದ್ದರೂ ಕೂಡ ನೋಡಿರುವನಂತೆ ಹೇಳಿದ್ನಲ್ಲ. ಇವನ ಕೈಯಲ್ಲಿ ಕೋಲಿಲ್ಲದ ಮುದುಕನ ನಡಿಯಂತೆ ಎಂದು ಬಲ್ಲವರು ಹೇಳಿರುವರು. ಮುದುಕ, ಯುವಕನಿಗೆ ಹೇಳಿಲ್ಲ, ಬಾಲಕನಿಗೆ ಹೇಳಿಲ್ಲ, ಮುದುಕನಿಗೆ ಹೇಳಲ್ಲ. ಆ ಮುದುಕನ ಕೈಯಲ್ಲಿ ಕೋಲು ಹಿಡಿಲಾರ್ದ ನಡೆದ್ರೆ ಆತನ ಗತಿ ಏನಾಗ್ತದ ಅಂದ್ರೆ ಅಧೋಗತಿ ಆಗ್ತದೆ. ಅದರಂತೆ ಬಲ್ಲವರು ಇಂಥ ಗುರುಗಳಿಂದ ಶಿಷ್ಯರಿಗೆ ಆತ್ಮಶಾಂತಿ ಆಗುವುದಿಲ್ಲ. ಅನುಭವ ಜ್ಞಾನ ಇಲ್ಲಲ್ಲ, ಅರ್ಥಜ್ಞಾನದ. ಅರ್ಥಜ್ಞಾನದಿಂದ ಕಾಶಿದು ಹೆಂಗೆ ಹಿಡಿದಂಗ ನಾವು ಮೋಕ್ಷದ ಬಗ್ಗೆ, ಮುಕ್ತಿಯ ಬಗ್ಗೆ, ಸ್ಥಿತಪ್ರಜ್ಞನ ಬಗ್ಗೆ, ಆರೂಢನ ಬಗ್ಗೆ, ಜೀವನ್ ಮುಕ್ತನ ಬಗ್ಗೆ, ವಿದೇಹ ಮುಕ್ತನ ಬಗ್ಗೆ, ಶರಣರ ಬಗ್ಗೆ, ಸಂತ ಮಹಾತ್ಮರ ಬಗ್ಗೆ ಇಷ್ಟಿಷ್ಟು ಎಲ್ಲ ಹೇಳ್ಬೋದು. ಅದರ ಅನುಭವ ಜ್ಞಾನ ನಮಗಾಗಿರ್ಬೇಕು. ಅನುಭವ ಜ್ಞಾನ. ಹೀಗೆ ಅವರಿಗೆ ಜಾತಿ ಕುಲ ಇದರ ವಾಸನೆ ಇರುವುದು ವಿನ ಶಾಸ್ತ್ರಜ್ಞಾನದ ಅನುಭವದ ಗಂಧವೂ ಇರುವುದಿಲ್ಲ. ಇದ್ಮೇಲೆ ಕೇವಲ ತತ್ವಜ್ಞಾನವನ್ನ ಪಡೆದಿರ್ತಾರೆ. ತತ್ವಜ್ಞಾನ ಪಡೆದಿರ್ತಾರೆ, ಇಲ್ಲ ಅಂತಲ್ಲ. ಈಗ ಎಲ್ಲರೂ ಹೇಳ್ತಾರೆ ತತ್ವಜ್ಞಾನದ ಬಗ್ಗೆ. ಈಗ ವಾಟ್ಸಪ್ ಬಂದು, ಯೂಟ್ಯೂಬ್ ಬಂದ್ಮೇಲೆ ಅಂತೂ
ಏನು ಬೇಕಾಗಿಲ್ಲ, ಯಾವುದು ವೇದ ಪುರಾಣ ಆಗಮ ಯಾವುದು ಬೇಕಾಗಿಲ್ಲ, ಒಂದಕ್ಕಿಂತ ಒಂದು ಭಾಳ ಶ್ರೇಷ್ಠವಾಗಿ ಕೇಳುವಂಗಾವ. ಅವಕ್ಕೆಲ್ಲ ಅನುಭವ ಜ್ಞಾನ ಆಗಿದೆ. ಕ್ಯಾಸೆಟ್ ಭಾಳ ಚಂದ ಹೇಳ್ತದ, ಅನುಭವ ಜ್ಞಾನ ಆಗಿದೆ ಅದಕ್ಕೆ. ಅದೇ ಮತ್ತೆ ಬೇರೆ ಹೇಳ್ತದೇನೋ, ಅದು ಶಾಸ್ತ್ರ ಇದ್ದದ್ದೇ ಹೇಳ್ತದ, ಅನುಭವ ಜ್ಞಾನ ಇಲ್ಲಲ್ಲ. ಹಾಗೆಯೇ ಶಿಷ್ಯರ ಅನೇಕ ಬಗೆಯ ಸಂಶಯಗಳನ್ನು ನಿವಾರಿಸಿ ಅಂಥ ಶಿಷ್ಯರಿಗೆ ದೃಢಪರೋಕ್ಷವಾದ ಬ್ರಹ್ಮಜ್ಞಾನವನ್ನು ಹುಟ್ಟಿಸಲು ಅಸಮರ್ಥವಾಗುತ್ತದೆ ಅನುಭವ ಜ್ಞಾನ ಇಲ್ಲಂದ್ರೆ. ಅರ್ಥಜ್ಞಾನ ಇತ್ತು ಅಂದರೆ ಅವ್ರಿಗೆ ಎಷ್ಟಾದ ಅಷ್ಟೇ ಹೇಳ್ಬೋದು, ವಿನ ಮುಂದಿನ ಸಂಶಯಕ್ಕೆ ಉತ್ತರ ಅಲ್ಲಿಲ್ಲ. ಅಲ್ಲಿ ಬರ್ದಿಲ್ಲಲ್ಲ, ಮತ್ತೆ ಎಲ್ಲ ಅಡಿಗೆ ಮಾಡೋರಿಗೆಲ್ಲ ಹೇಳ್ತಾರಲ್ಲ, ಹೊಸದಾಗಿ ಸೊಸೆ ಬಂದಿಲ್ಲಂತ ಅತ್ತೆ ಮನೆಗೆ ಬಂದ್ಮೇಲೆ ಅಡಿಗೆ ಮಾಡೋಕೆ ಕಲಿ 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 ಅಂದರೆ ಆಕೆ ಬ್ಯಾಸರ ಒಂದು ಅದು ಯಾವುದೋ ಪುಸ್ತಕ ಬರ್ತದೆ, ಪಾಕಶಾಸ್ತ್ರದ ಪುಸ್ತಕ ತಂದು ಅಲ್ಲೆಲ್ಲ ಅಡಿಗೆಗೆ ಇಂಥದ್ದು ಮಾಡ್ಬೇಕಾದ್ರೆ ಹಿಂಗೆ ಇಷ್ಟು ನೀರು ಹಾಕ್ಬೇಕು, ಇಷ್ಟು ಬೇಳೆ ಹಾಕ್ಬೇಕು, ಇಷ್ಟೇ ಅರಿಶಿನ ಪುಡಿ, ಇಷ್ಟೇ ಉಪ್ಪು, ಇದೆಲ್ಲ ಹಾಕ್ಬೇಕಂತ ಬರೋದತ್ತು. ಅದ್ರ ಪ್ರಕಾರ ಹಾಕಿಲ್ಲ, ಹಾಕಿ ಆಯ್ತು ಏನು ದೊಡ್ಡಾಗದ ಅಡಿಗೆ ಮಾಡೋದು ಇದ್ರಾಗ ಅದ್ರಂಗೆ ಹಾಕಿನಿ, ಈಗ ಆಗ್ತದಂದು ಕುಂತ್ಲಂತ ತಾಸು ಬಿಟ್ಟು ನೋಡ್ತಾಳೆ, ಹೆಂಗಿದ್ದು ಹಂಗೆ ಅದ. ಯಾಕಂದ್ರೆ ಕೆಳಗೆ ಬೆಂಕಿನೇ ಹೆಚ್ಚಿಲ್ಲ, ಅದ್ರಾಗ ಬರೋದಿಲ್ಲ ಅನ್ಲಕ್ಕೆ. ಎಲ್ಲೋ ಎಂತಾಗಿ ನೀನು ಯಾಕೆ ಹಾಕಿಲ್ಲ ಅಲ್ಲಂತೆ, ಬರೋದೆಲ್ಲ ಹಾಕಿನಿ, ಇದು ಬೆಂಕಿ ಹಚ್ಬೇಕಂತ ಬರೋದಲ್ಲ, ಅದಕ್ಕೆ ಒಲಿಗೆ ಬೆಂಕಿ ಹೆಚ್ಚಿಲ್ಲ ಅಲ್ಲ. ಅದ್ರಂಗೆ ಅರ್ಥಕ್ಕನ ಪುಸ್ತಕ ಜ್ಞಾನ ಆತ್ಮನ ಬಗ್ಗೆ ಎಲ್ಲ ಹೇಳ್ಬೋದು. ಇದು ಅನುಭವ ಅಲ್ಲಿ ಬರೋದೇನು ಅನುಭವ, ಬರೋದಲ್ಲ ಅದು ಅನುಭವ, ವೃತ್ತಿಯಿಂದ ಬರೋದು. ಹೀಗೆ ಶಾಸ್ತ್ರಜ್ಞಾನ ಅನುಭವ ಜ್ಞಾನ, ಅದಕ್ಕೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಪಕ್ಕ. ಯಾವ ಭಗವದ್ಗೀತೆ ಕೇಳ್ರಿ, ಯಾವ ಉಪನಿಷತ್ ಕೇಳ್ರಿ, ಇವೆರಡು ಮಾತನ್ನ ಬಿಟ್ಟು ಇನ್ನೊಂದು ಮಾತೇ ಇಲ್ಲ, ಮಾತು ಹೇಳಕ್ ದಾರಿ ಇಲ್ಲ ಅಂತ. ಅದಕ್ಕಾಗಿ ಒಬ್ಬ ಮನುಷ್ಯ ಯಾವುದೋ ಗ್ರಾಮಕ್ಕೆ ಪ್ರಯಾಣ ಮಾಡ್ತಿದ್ದ, ಮಾರ್ಗ ಮಧ್ಯದಲ್ಲಿ ಒಂದು ಹೊಳೆ ಅಡ್ಡ ಬಂತು, ನದಿಯಲ್ಲಿ ಬಹಳ ನೀರಿತ್ತು, ಕಾಲ್ನಡಿಯಲ್ಲಿ ದಾಟುವುದು ಪ್ರಮಾದಕರವಾಗಿ ಅವರಿಗೆ ದೋಚಿತು. ಅದೇ ಹೇಳ್ತಾರೆ, ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದರೆ ಎಲ್ಲಿ ಅದು ಮುಕ್ತಿ ಅಂತ ಅದೇ ದೃಷ್ಟಾಂತ ಇಲ್ಲಿ ಬರದಾರ. ಹಾಗೆ ಇಲ್ಲಿ ಕೂಡ ಲೋಭಿ ಗುರು ಸೋಮಾರಿ ಶಿಷ್ಯ ಇಬ್ಬರೂ ಶಾಶ್ವತವಾದ ನರಕವಾಸಿಗಳು. ಲೋಭಿ ಗುರು ಒಂದು ನೋಡ್ರಿ, ಲೋಭಿ ಗುರು ಅಂದ್ರೆ ಗುರುಗಳು ವಿತ್ತಾಪ ಹಾರಿಗಳಾಗಿರಬಾರದು, ವೃತ್ತಾಪ ಹಾರಿಗಳಾಗಿರಬೇಕು. ಚಿತ್ತಾಪ ವಿತ್ತಾಪ. ಶ್ರೋತ್ರಿಯ ಬ್ರಹ್ಮನಿಷ್ಠಾದ ಸದ್ಗುರುಗಳು ಶಂಕರಾಚಾರ್ಯರು ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರು ಜ್ಞಾನದಾತು ಅಂತ ಪ್ರಶಂಸೆ ಮಾಡ್ಯಾರ. ಆಚಾರ್ಯ ಶಂಕರ್ ನೀವು ಮಾಡಿದಲ್ಲ, ಸದ್ಗುರುಗಳು ಜ್ಞಾನವನ್ನ ಕೊಡುವವರಾಗಿರಬೇಕು ವಿನ ಲೋಭಿಗಳಾಗಿರಬಾರ್ದು. ಜ್ಞಾನ ಕೊಡಬೇಕಂತ ತಂದೆ ತಾಯಿಗಳು ತಾವು ಹೆತ್ತು ಹೊತ್ತು ಬೆಳೆಸಿದ ಹೆಣ್ಣು ಮಗಳನ್ನು ಯೋಗ್ಯನಾದ ವರನನ್ನು ಹುಡುಕಿ ಕೊಡುವಂತೆ ಸಿಕ್ಕರು ಕೊಡ್ತಾರೆ. ಕೊಡಬೇಕು ಉತ್ತಮಂಗೆ ಮಗಳನ್ನು. ಜೀವರಾದ ನಾವು ನಮ್ಮ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾಗಿದ್ದರೆ ನಮ್ಮ ಜೀವನವೆಂಬ ಲಗಾಮನ್ನು ಸರಿಯಾದ ಗುರುಗಳ ಕೈಗೆ ಕೊಡಬೇಕು. ನಮ್ಮ ಲಗಾಮ್ ಯಾರ ಕೈಗೆ ಕೊಡಬೇಕು? ಸರಿಯಾದ ಗುರುಗಳ ಕೈಯಲ್ಲಿ ಕೊಡಬೇಕು. ಅಂದರೆ ಸರಿಯಾದ ದಾರಿಯನ್ನು ಗುರಿಯನ್ನು ನಾವು ನೋಡ್ತೀವಿ. ನಾವು ಯಾರ್ಯಾರ ಕೈಗೆ ಕೊಟ್ಬಿಟ್ವಿ.
ಯಾಕಂಗೆ ಕೊಟ್ಟಿವಂತ ಗೊತ್ತಾದ್ರೂ ಕೂಡ ಕಿತ್ತಿ ಹೊರಗೆ ಬರೋಕ್ಕಾಗಲ್ಲ ನಮ್ಗೆ. ಎಷ್ಟು ಅಭಿಮಾನ ಇಡೋದು. ಕೊಟ್ಟಿವಂತ ಗೊತ್ತಾಗ್ಯದ, ಕೆಲವೊಂದಿಗೆ ಅನುಭವ ಆಗ್ಯದ, ಏನಪ್ಪ ಹಿಂಗಾಯ್ತು ನಮ್ದು ಗತಿ ಅಂತ ಆಗ್ಯದ. ಅದನ್ನು ಕೂಡ ಬಿಟ್ಟು ಬರೋಕೆ ರೆಡಿ ಇಲ್ಲ ಅಂದರೆ ಒತ್ತಿ ಬಿದ್ದಾರೆ ಅಂತ, ಒತ್ತಿ ಬಿದ್ದಂಗೆ ಆಗ್ತದ. ಹಾಗಾಗಿ ನಾನು ಜನನ ಮರಣ ಉಳ್ಳವನೆಂಬ ಮೃತ ಭಾವವನ್ನು ಹೋಗಲಾಡಿಸಿ ಅಮೃತ ಭಾವವನ್ನು ತಂದುಕೊಡುವ ಸದ್ಗುರುಗಳನ್ನೇ ಆಶ್ರಯಿಸಬೇಕು. ನಾನು ಜನನ ಬಿಡ್ರಿ ಒಂದು ಕಡೆ, ಮೊದಲು ಮರಣ. ನಾವೆಲ್ಲ ಎಷ್ಟು ಮಂದಿ ಕುಂತೀವಲ್ಲ, ನಮಗೆ ಜನನ ಭೀತಿ ಆಗ್ಯದ. ಈಗ ಕೈ ಎತ್ತಿ ಹೇಳ್ರಿ, ಯಾರಿಗೂ ಜನನ ಭೀತಿ ಆಗಿಲ್ಲ, ಭಾಳ ಖುಷಿ ಆಗ್ಯದ. ಏನಪ್ಪ ನಾವು ಹುಟ್ಟಿ ಬಂದ್ವಿ, ನಮ್ಮ ಹಡದವ್ರು ಎಂಥ ಪುಣ್ಯಾತ್ಮರು ಅಂತ ಎಷ್ಟು ಖುಷಿ ಪಡ್ತೀವಿ. ಅದು ಬಿಟ್ಟಿವಿ, ಅದ್ರ ಸೇರಿಸಿ ಮಾತಾಡ್ತೇವೆ ನಾವು. ಇರೋದು ಒಂದೇ ನಿಮ್ಗೆ ಮರಣ ಭಯ. ಮೃತ್ಯು ಭಯ ಅಂದ್ರೇನು? ಮರಣ ಭಯ. ಈ ಮರಣ ಭಯವನ್ನ ಆತ ಕಳೆದು ಅಮೃತ ಭಾವವನ್ನ ಕೊಡುವನ ಆಶ್ರಯವನ್ನ ನಾವು ಮಾಡಬೇಕು. ಅಜ್ಞಾನ ನಿದ್ರೆಯಲ್ಲಿ ಮುಳುಗಿರುವ ಶಿಷ್ಯರನ್ನು ಆತ್ಮಜ್ಞಾನ ಪ್ರಬೋಧದಿಂದ ಎಬ್ಬಿಸುವರೇ ನಿಜವಾದ ಗುರುಗಳು. ಎಲ್ಲಿ ಮಲಗನ ಅಜ್ಞಾನ ಎಂಬ ನಿದ್ರೆಯಲ್ಲಿ ಮುಳುಗಿರುವ ಜೀವರನ್ನ ಆತ್ಮಜ್ಞಾನ ಪ್ರಬೋಧದಿಂದ ಎಬ್ಬಿಸುವವರೇ ನಿಜವಾದ ಗುರುಗಳು. ವೇದಾಂತ ಡಿಂಡಿಮ ಬಾರಸರವರು ವೇದಾಂತ ಡಿಂಡಿಮ ಬೋಧಗಳನ್ನು ಬೋಧಿಸಿ ಎಚ್ಚರ ಮಾಡ್ತಾರೆ ಅಜ್ಞಾನದಲ್ಲಿ ಮಲಗಿದಂಥ ಜೀವಿಗಳನ್ನು. ಹಾಗೆ ಮಳೆ ನೀರು ಒಂದು ಜೀವ ನದಿಯನ್ನು ಕೂಡಿಕೊಂಡರೆ ಅದು ಸಮುದ್ರಕ್ಕೆ ಹೋಗುವುದಿಲ್ಲ. ಅವರು ನಮ್ಮನ್ನು ನಮ್ಮ ಸ್ವಸ್ಥಾನದಾದ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಕ್ಕೆ ಸೇರಿಸಿಬಿಡುತ್ತಾರೆ ಸದ್ಗುರುಗಳು. ನಿನ್ನ ಬಡಂಗಿಲ್ಲ, ನಿನ್ನ ಸ್ವರೂಪನೇ ಮುಟ್ಟಿಸ್ತಾರೆ ಅವರು. ಹಾಗೇ ಯೋಗ ಶಾಸ್ತ್ರದಲ್ಲಿ ಗುರುಗಳನ್ನು ಕುರಿತು ಸ್ವಯಂ ತೀರ್ಣ ಪರಂ ತಾರಯತಿ ಅಂದರೆ ಸದ್ಗುರುಗಳು ಮೊದಲು ತಾವು ಉದ್ಧಾರವಾಗಿ, ಇದೊಂದು ಮಾತಿಟ್ಟರೆ ಲಕ್ಷದಗಿಡ್ರಿ, ಗುರುಗಳಾದವರು ಮೊದಲು ತಾವು ಉದ್ಧಾರವಾಗಿ ನಂತರ ತಮ್ಮನ್ನು ಆಶ್ರಯ ಪಡೆದವರಿಗೆ ಸಂಸಾರ ಸಾಗರದಿಂದ ದಾಟಿಸುತ್ತಾರೆಂದು ಹೇಳಿದೆ. ಜಗತ್ತಿನಲ್ಲಿ ಏನು ನಡೆದದ ಅಂದರೆ, ತಾನು ಸಾಗರದಾಗ ಸಿಗಬೇದನ ಇನ್ನೊಬ್ಬರನ್ನ ಸಾಗರದಿಂದ ಪಾರು ಮಾಡುವ ಪ್ರಯತ್ನ ಮಾಡ್ತೀನಂತ ಹೇಳ್ತಾನಂದ್ರೆ ಮೂರ್ಖರ ಮಾತಂತ. ಸರ್ಪಭೂಷಣ ಹೇಳಿಲ್ಲ, ಕೊರಳುದ್ದ ಗಗನಕ್ಕೆ ಹಂಗಾಗ್ಯದ ಪ್ರಯತ್ನ. ಅಲ್ಲೇ ನೀವೇ ತೆಗ್ಗ ತೋಡಿ ಇಷ್ಟೇ ಕುತ್ತಿಗಷ್ಟೇ ಕಾಣ್ತದ, ಕೈ ಕಾಲು ಭುಜ ಎಲ್ಲವೂ ಮುಳುಗೋಗ್ಯವ. ಆಕಾಶಕ್ಕೆ ಆರ್ತಿನಂತ ಪ್ರಯತ್ನ ಮಾಡ್ತದಲ್ಲ, ಎಷ್ಟು ಮೂರ್ಖ ಅಂತಾನೆ. ನಾವು ಕೊರಳಿದ್ದ ಬಿದ್ದೀವಿ ಎಲ್ಲಿ? ಭವಸಾಗರದಲ್ಲಿ ಇಲ್ಲಿವರೆಗೆ ಮುಳುಗೋಗಿವಿ. ಇದಷ್ಟೇ ಬಾಯಿಲಿಂದ ಉಳ್ಕೊಂಡದ. ಬಾಯಿಲಿಂದ ಮುಕ್ತನ ಮಾತಾಡಿದ್ರೆ ಮೋಕ್ಷ ಆಗ್ತದೇನು? ಅದಕ್ಕೆ ನಿನ್ನ ನೀನು ಮೊದಲು ತಿಳ್ಕೊಂಡ್ರು. ಮೊದಲು ನಾವು ಪಾರಾಗಬೇಕು, ಆಮೇಲೆ ಮತ್ತೊಬ್ಬರನ್ನ ಪಾರು ಮಾಡುವ. ಮತ್ತೊಬ್ಬರಂದ್ರೆ ಯಾರು? ನಾನು ನಿನ್ನಂತೆ ಭವಸಾಗರದಲ್ಲಿ ಬಿದ್ದು ದುಃಖ ಪಡುತ್ತಿದ್ದೇನೆ ಗುರುವೇ, ನನ್ನನ್ನು ಕೂಡ ನೀನು ಪಾರು ಮಾಡುವಂತ ಅಂಗಲಾಚಿ ಯಾರು ನಿನ್ನ ಆಶ್ರಯ ಪಡಿತಾರೆ. ಆಶ್ರಯ ಅಂದ್ರೆ ಅವು ಬಿಡಬಾರ್ದು, ತದ್ವಿಧಿ ಪ್ರಣಿಪಾತಿಯನ್ನು. ಆ ರೀತಿ ನಿನ್ನ ಆಶ್ರಯ ಪಡೆದವರಿಗೆ ಅವನನ್ನು ಕೂಡ ಈ ಭವಬಂಧನದಿಂದ ಪಾರು ಮಾಡುವುದೇ ಗುರುಗಳ ಗೀತೆ ಅಂತ ಹೇಳಿ, ಈ ರೀತಿ ಭಗವದ್ಗೀತೆಯಲ್ಲಿ ಇರುವ ಶ್ರೀಕೃಷ್ಣ ಅರ್ಜುನರ, ಭಗವದ್ಗೀತೆಯಲ್ಲಿ ಯಾರು? ಶ್ರೀಕೃಷ್ಣ ಗುರು, ಅರ್ಜುನ ಶಿಷ್ಯ.
ಇವರಿಬ್ಬರ ಜೋಡಿ ಹೇಗಿದೆ ಅಂದರೆ, ಪರಮಾತ್ಮ ಗೀತಾ ಉಪದೇಶವನ್ನು ಮಾಡಿ ಅಂತ್ಯದಲ್ಲಿ, ಅರ್ಜುನ, ನಾನು ಇದುವರೆಗೆ ಪರಮ ರಹಸ್ಯವಾದ ಗುಂಭವಾದ ಜ್ಞಾನವನ್ನು ಬೋಧಿಸಿದೆ ಪಾರ್ಥ, ಇಲ್ಲಿವರೆಗೆ ಹೇಳಿದ್ನಿಲ್ಲ. ಯಥೇ ಅಚ್ಚಸಿ ತಥಾ ಕುರು, ಚೆನ್ನಾಗಿ ಆಲೋಚನೆ ಮಾಡಿ ನಿನಗೆ ಇಷ್ಟ ಬಂದಂತೆ ಮಾಡು ಎಂದು ಹೇಳಿದ. ಇಲ್ಲಿವರೆಗೆ ಹೇಳಿದ್ದನ್ನ ಚೆನ್ನಾಗಿ ವಿಚಾರ ಮಾಡಿ ಮುಂದೆ ನಿನಗೆ ಏನು ಇಷ್ಟ ಆಗ್ತದೆ ಅದರಂತೆ ನೀ ಮಾಡು, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಂತ ಕೃಷ್ಣ ಭಗವಂತ ಅರ್ಜುನಿಗೆ ಉಪದೇಶ ಮಾಡಿದ. ಹೇಳಬೇಕಾಗಿರುವ ಮಾತುಗಳನ್ನು ಹೇಳಿ ಶಿಷ್ಯನು ಭಾವ ಸ್ವಾತಂತ್ರ್ಯಕ್ಕೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗುರುಗಳಾದರೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಂಡಿಲ್ಲ, ಭಾವ ಸ್ವಾತಂತ್ರ್ಯ ಕಸ್ಕೊಂಡಿಲ್ಲ. ಇದ್ದಕ್ಕಿದ್ದಂಗೆ ಹಿಂಗೆ ಆದ್ ನೋಡಂತ ಹೇಳಿದ್ರು, ಮಾಡೋದು ಬಿಡೋದು, ನಡೆಯೋದು ಕುಂದ್ರೋದು ಅದು ನಿನಗೆ ಬಿಟ್ಟು ವಿಚಾರ ಅಂತ ಹೇಳಿದ್ರು. ಅದು ನಿಮಗೆ ಬಿಟ್ಟು ವಿಚಾರ, ಹೇಳೋದು ಅವ್ರ ಕರ್ತವ್ಯ. ಅದೇ ಪ್ರಕಾರ ಹೇಳಿ ಯಾವಾಗಲೂ ವೇದಾಂತ ಅನ್ನುವುದು ನಿಜವಾಗಿ ಬಲವಂತ ಮಹಗ ಸ್ನಾನವಲ್ಲ. ವೇದಾಂತ ಶಾಸ್ತ್ರ ಒತ್ತಾಯ ಮಾಡಿ ಒತ್ತಿ ಒತ್ತಿ ಹೇಳೋದಲ್ಲಿದು, ಎಲ್ಲ ಧೀರ ಪುರುಷರ ಕೆಲಸ ಇದು. ಹಾಗಾಗಿ ಯಾವುದೇ ನಿರ್ಬಂಧವಿಲ್ಲ, ಬ್ರಾಹ್ಮಣ ಅರ್ಥವೂ ಅಲ್ಲ. ಕೃಷ್ಣನಂತೆ ಗುರುಗಳು ಹೇಳಬೇಕು, ಕಡೆಗೆ ಆಗಬೇಕು, ಉದಾರಿ ಆಗಿರ್ಬೇಕಂತ. ನಾನು ಹೇಳಿದನಪ್ಪ ಅವನು ಹಿಂಗ ಮಾಡಿದ, ನಾನು ಇತ್ತಿಗೆ ಹೇಳಿದ ಅವನು ಹಿಂಗೆ ಮಾಡಿದ, ಅವನು ಹೆಂಗನ ಮಾಡಲಿ, ನೀಗೇನು ಮಾಡೋದ, ನೀ ಹೇಳೋದು ಕರ್ತವ್ಯ ನೀವು ಮಾಡಿದ್ದು ಮುಗಿದೋಯ್ತು. ದೋಷ ನಿನಗೆ ಬಂತೋ ಆತಗೆ ಬಂತು, ಅವನಿಗೆ ಬರ್ತದೆ ದೋಷ. ಗುರುವಾಕ್ಯವನ್ನು ಉಲ್ಲಂಘನೆ ಮಾಡದ, ವೇದವಾಕ್ಯವನ್ನು ಉಲ್ಲಂಘನೆ ಮಾಡದ, ಮಹಾತ್ಮನ ವಾಕ್ಯವನ್ನು ತಿರಸ್ಕಾರ ಮಾಡನಂದ್ರೆ ಅವನಿಗೆ ಅದು ಶಿಕ್ಷಾದೇವಿನ, ಗುರುವಿಗೇನಲ್ಲ. ಹೇಳೋದು ನಿನ್ನ ಕರ್ತವ್ಯ, ಕೇಳೋದು ಬಿಡೋದು ಶಿಷ್ಯನ ಕರ್ತವ್ಯ. ಯಾಕಂದ್ರೆ ಆತ ಕೇಳಿ ಮುಕ್ತನಾದ್ರೆ ನಿನಗೇನು ಲಾಭ ಇಲ್ಲ. ಆತ ಕೇಳಲಾರ್ದ ಹುಟ್ಟಿ ಸತ್ತೋದ್ರು ನಿನಗೇನು ದುಃಖ ಇಲ್ಲ, ನಿನಗೇನಾಗದ ಅಂತ ಅವ್ರಿಗೆ ಸಂಬಂಧ ಅದ. ಅವೆರಡಕ್ಕೂ ನೀವು ಸಾಕ್ಷಿ ಇದ್ದಲ್ಲ. ಜನನಕ್ಕೂ ಮರಣಕ್ಕೂ ನೀ ಸಾಕ್ಷಿಯಾಗಿದ್ದೆ ಅಂದ್ರೆ ನಿನಗ್ಯಾಕೆ ಅದರ ಬಂಧನ ಅಂತ. ಕರ್ತವ್ಯ ನೀ ಮಾಡಂತ ಅಷ್ಟೆ, ಇದು ಒಂದು ಕರ್ತವ್ಯ. ಹಾಗಾಗಿ ಈಗಿನ ಕಾಲದ ಗುರುಗಳ ಬಗ್ಗೆ ಬಹಳ ಚಂದ ಹೇಳ್ಯಾರ, ಇಲ್ಲಿ ಹೇಳ್ಬೇಕಾಗ್ಯದ. ಯಾಕಂದ್ರೆ ಇದನ್ನ ಬಹಳ ಮುಖ್ಯವಾಗಿ ತಿಳಿಬೇಕು ನಾವು. ಶಿಷ್ಯರನ್ನ ಹೆದರಿಸಿ ಬೆದರಿಸಿ ಅವರ ಮೇಲೆ ಸುಗ್ರೀವಾಜ್ಞೆ ಮಾಡಿ ನಾವು ಏನು ಹೇಳಿದರೂ ಕೂಡ ಅದು ವೇದ ವಾಕ್ಯವೆಂದು ಭಾವಿಸಬೇಕು. ಗುರುವಾಕ್ಯ ಎಂತ ಕಡಿದಿ, ನಾವೇನು ನುಡಿದೇ ವೇದ, ಅದು ಬರೆದ ಅನುಭವಿಸ. ಅದು ಯಾರಿಗೆ ಬರೆದ? ಒಬ್ಬ ಬ್ರಹ್ಮನಿಷ್ಠನ ಬಗ್ಗೆ ಬರೆದರು. ಒಬ್ಬ ಸ್ಥಿತಪ್ರಜ್ಞೆ ಹೇಗಿರ್ತಾರ ಮುಕ್ತ ಅವಸ್ಥೆ ನಂತರ ತುರ್ಯಾವಸ್ಥೆಯಲ್ಲಿ, ಅವನ ಬಗ್ಗೆ ಹೇಳಿದ್ದನ್ನ ಇಲ್ಲಿ ಅದನ್ನ ಗ್ರಹಣ ಮಾಡೋದು ಕಾಶಿ ದಾರಿ ಅದ್ಯಾವ್ದು ಇದ್ರಾಗ ನೋಡಿ ಹೇಳಿದಂಗೆ ಗುರುದ್ರೋಹಿ ಆಗ್ತದೆ. ನೀವು ಗುರುಗಳ ದ್ರೋಹಿಗಳಾಗ್ತೀರಿ ಅಂತ ಬೆದರಿಸಿ, ಇಂಥ ಗುರುಗಳು ಬರೀ ಶಿಷ್ಯರಿಗೆ ಭಾರವಲ್ಲದೆ ನಿಮಗೆ ಭಾರ ಅಂದ್ರೆ ಅವರು ವಜ್ಜೆ ನೋಡಪ್ಪ ಅವರು ಅಂತ ತಿಳ್ಕೋಬೇಕು ಅಂತ ಅಲ್ಲಿ ಆ ಮಾತನ್ನು ಹೇಳ್ತಾರೆ. ಹಾಗಾಗಿ ಇನ್ನೂ ಅನೇಕ ಮಾತುಗಳನ್ನು ಗುರುಗಳ ಬಗ್ಗೆ ಹೇಳ್ತಾ ಬಂದರು. ಭಗವದ್ಗೀತೆಯಲ್ಲಿರುವ ಗುರು ಶಿಷ್ಯರು ಆದರ್ಶ ವಿಗ್ರಹಗಳು. ಅಧಿಕಾರಿ ಮೂರ್ತಿ ಶಿಷ್ಯ ಆಗಿರಬೇಕು, ಅವತಾರ ಮೂರ್ತಿ ಗುರು ಆಗಿರಬೇಕು. ನಿನ್ನೆನೇ ಹೇಳೇನು ಒಂದು ಮಾತು,
ಭಗವದ್ಗೀತೆಯಿಂದನೇ ಅರ್ಜುನಿಗೆ ಮೋಕ್ಷ ಆಗದಿದ್ರೆ ಭಗವಂತ ಯಾಕಬೇಕಾಗಿತ್ತು ಉಪದೇಶ ಮಾಡಕ್ಕೆ? ಏನು ಭಗವದ್ಗೀತೆ ಮೊದಲು ಇದ್ದಿಲ್ಲ? ಈ ಕೃಷ್ಣ ಬರೆದಾಗ ಭಗವದ್ಗೀತೆ ಆಗ್ಯದ, ಮೊದಲೇ ಇತ್ತಲ್ಲಪ್ಪ. ಆಮೇಲೆ ಈಗ ಇತ್ತಂತ ತಿಳ್ಕೋರಿ. ಅದನ್ನೇ ನೋಡಿ ಅರ್ಜುನ ಮುಕ್ತನಾಗ್ಬೋದಾಗಿತ್ತಲ್ಲ, ಭಗವಂತ ಆಗ್ಬೇಕಾಗಿತ್ತು? ತತ್ವಜ್ಞಾನನೇ ಬೇಕಂತ ಅರ್ಥ. ಹಾಗೆ ಶಿಷ್ಯ ಹೇಗಿರಬೇಕು ಅಂದ್ರೆ ಆದರ್ಶ ವಿಗ್ರಹಗಳಲ್ಲಿ ಆದರ್ಶ ವಿಗ್ರಹಗಳು ಬೇರೆ, ಸಾಮಾನ್ಯ ವಿಗ್ರಹಗಳು ಬೇರೆ. ಅಧಿಕಾರಿ ಮೂರ್ತಿ ಶಿಷ್ಯ, ಅವತಾರ ಮೂರ್ತಿ ಗುರು. ಇದು ಗುರು ಶಿಷ್ಯರ ಸಂಬಂಧ. ಶೃಂಗಾರ ನೀವು ಹುಡುಕಿದರೆ ಗುರುವಾಗೆಲ್ಲ ಉಪದೇಶ ಆಗ್ಯಾರ, ಉಪದೇಶ ಮಾಡ್ಯಾರ, ಉಪದೇಶ ಕೊಟ್ಟಾರ. ಕೆಲವು ಮಂದಿ ಗುರು ಶಿಷ್ಯರ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡಾರ. ನಮ್ಮಲ್ಲೇ ನೀವು ಉಪದೇಶ ತಗೊಂಡಿದ್ದಿ ಮತ್ತೆ ಬೇರೆ ಊರುಗಳಲ್ಲಿ ಹೋದ್ರೆ ಹೆಂಗಂತೇಳಿ ಅವತ್ತು ಸಹಿ ಮಾಡಿಸ್ಕೊಂಬಿಟ್ರಿ. ಎಲ್ಲಿ ಒಂದು ಕಾಲ ನಿಮಗೆಲ್ಲ ಗೊತ್ತಿದೆ, ಅನುಭವ ಇದೆ. ಮತ್ತೆ ನಾವೆಲ್ಲ ದೊಡ್ಡ ದೊಡ್ಡ ಮೋಕ್ಷದ ಬಗ್ಗೆ, ಜ್ಞಾನದ ಬಗ್ಗೆ, ಪಾಂಡಿತ್ಯದ ಬಗ್ಗೆ ಎಷ್ಟು ಪ್ರವಚನವನ್ನ ಮಾಡ್ತೀವಲ್ಲ, ನಮ್ಗೆ ನಾಚಿಕೆ ಬರಂಗಿಲ್ಲ. ಅದಕ್ಕೂ ಅಷ್ಟು ನಾಚಿಕೆ ಪಡುವಂತ ಇದನ್ನು ಕಳ್ಕೊಂಬಿಟ್ಟಿವಿ ನಾವು. ಸುಮ್ಮನೆ ಹೇಳ್ಬಿಟ್ರೆ ಆಯ್ತಪ್ಪ. ಹಾಗೆ ನರೋತ್ತಮನಾದ ನರ, ಪುರುಷೋತ್ತಮನಾದ ಪ್ರಭು, ಪರಮಾತ್ಮನಾದ ಕೃಷ್ಣ, ನ ಭೂತೋ ನ ಭವಿಷ್ಯತ್ ಧನುರ್ಧಾರನಾದ ಶಿಷ್ಯ ಅರ್ಜುನ. ಅಂತ ಅರ್ಜುನ ಹಿಂದೆನೂ ಮುಂದೇನು ಸಿಕ್ಕರೆ ಸಿಗಬಹುದು, ಅದಕ್ಕಿಂತ ಹೆಚ್ಚಿನ ಸಾಧನೆ ಮಾಡುವುದು ಏನಿಲ್ಲ ಅಂತ ಕೊನೆ ಮುಕ್ತನಾಗದಲ್ಲ ಕೊನೆ ಅಂತ. ಯೋಗೇಶ್ವರನಾದ ಗುರು ಬೋಧಿಸಿದ ಗೀತ ಉಪದೇಶವು ಧನ್ಯವಾಗಿ ಬಿಟ್ಟಿದೆ. ಅದಕ್ಕೆ ಒಂದೇ ಒಂದು ಶ್ಲೋಕಕ್ಕೆ ಎಷ್ಟು ಹೇಳಿಕಾಂತ ಬಂದು ನೋಡ್ರಿ. ತತ್ ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೇನಃ ತತ್ವದರ್ಶನ. ಇದು ಸಣ್ಣ ಒಂದು ಶ್ಲೋಕಕ್ಕೆ ಇಷ್ಟು ಬರ್ದಾರ ನೋಡ್ತಾ. ಯಾಕಂದ್ರೆ ಈ ವಿಧವಾಗಿ ಭಗವಂತನು ಗುರು ಶಿಷ್ಯರ ಲಕ್ಷಣವನ್ನು ವರ್ಣಿಸಿ ಯಾಕೆ ಹೇಳಿದ್ರಂದ್ರೆ ಇದು ಸಂಬಂಧ, ಅಧಿಕಾರ, ವಿಷಯ, ಸಂಬಂಧ, ಪ್ರಯೋಜನಂತಾವ. ಇವು ನಾಲ್ಕು ಬಹಳ ಮುಖ್ಯ. ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು? ಹಿಂಗಿರಬೇಕು ನೋಡಿ. ಎದ್ದು ಮುಂದಿನ 35ನೇ ಶ್ಲೋಕದಲ್ಲಿ ಆತ್ಮಜ್ಞಾನವನ್ನು ಪಡೆಯುವುದೇ ಇದರ ಪ್ರಯೋಜನ. ಪ್ರಯೋಜನ ಏನದಿಲ್ಲ. ಆತ್ಮಜ್ಞಾನ, ಸ್ವರೂಪ ಜ್ಞಾನವನ್ನ ಪಡೆದುಕೊಳ್ಳುವುದೇ ಇದರ ಪ್ರಯೋಜನ. ಆ ಒಂದು ಪ್ರಯೋಜನದ ಪ್ರಭಾವಗಳು ಒಬ್ಬ ಜೀವಿಯಲ್ಲಿ ಯಾವ ರೀತಿ ಬದಲಾವಣೆಯನ್ನ ತಂದುಕೊಡಲಿಕ್ಕೆ ಕಾರಣ ಆಗುತ್ತವೆ ಅನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ನಾಳೆ ದಿನ ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ. ನಿನ್ನೆ ದಿನ ಹೇಳಿದಂತೆ ನಾಳೆ ದಿನ ಸೋಮಶೇಖರ್ ಅವರ ಕುಟುಂಬದ ಮದುವೆಯ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ನಾಳೆ ಪ್ರಯಾಣ ಮಾಡೋರಿದ್ದೀವಿ. ತಾವು ಕೂಡ ಕೆಲವು ಜನ ಪ್ರಯಾಣ ಮಾಡೋರು ಇರಬಹುದು ಅಂತ ನನಗೆ ಅನಿಸಿದೆ. ಕಾರಣ ನಾಳೆ ಬೇಗ ಬಂದರೆ ಶಾಸ್ತ್ರವನ್ನು ಮತ್ತೆ ಪುನಃ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ನಾಳೆ ಯಾವ ಸಮಯಕ್ಕೆ ಬಿಡಬೇಕು ಅನ್ನೋದನ್ನು ಸ್ವಲ್ಪ ಕಷ್ಟೆಯನ್ನು ನೀವೆಲ್ಲರೂ
ವಿಚಾರ ಮಾಡಿ ಆದಷ್ಟು ಬೇಗ ಹೊರಟ್ರೆ ಮತ್ತೆ ವಾಪಸ್ಸು ಬರ್ಲಿಕ್ಕೆ ಅನುಕೂಲ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನ ಪ್ರಾರಂಭ ಮಾಡಿ. ಶಿವಾಯ ನಮಃ 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 ನಮ್ಮ ಶಿವಾಯ ನಮಃ ಪೂಜ್ಯರಾದ ಕೃಷ್ಣಮೂರ್ತಿ ದಂಪತಿಗಳು ಅವರಿಗೆ ಚಿಕ್ಕವನಾಗಿ ಶ್ರೀಕೃಷ್ಣನಂತೆ ಗಂಡು ಮಗುವಿನ ಜನನವಾಗಿ ಮೊಮ್ಮಗ ಬಂದಿರ್ತಾನೆ. ಆ ಕಾರಣದಿಂದ ಇವತ್ತ ಈ ಸಿಹಿ ಮತ್ತು ಬಾಳೆಹಣ್ಣನ್ನು ತಂದಿರಬಹುದು ಅಂತಕ್ಕಂಥ ಅಂದಾಜು ಮೇಲೆ ನಾ ಹೇಳ್ತೀನಿ. ಆ ಮಗುವಿಗೆ ಮತ್ತು ಆ ತಂದೆ ತಾಯಿಗಳಿಗೂ ಮತ್ತು ಅವರ ತಾತ ಮತ್ತು ಅಜ್ಜಿ ಕೂಡ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನ ಮಾಡಿ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ 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 ಮಂಗಲಂ ಗುರು ಶಂಕರಾನಂದ ಭಕ್ತಾರುಂದ ಸಂಗ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಭಕ್ತಾರುಂದ ಸಂಗ ಶರಣರ ನಿಜದ ಆನಂದ ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಎಲ್ಲೋ ಜನಸಿ ಎಲ್ಲೋ ಆಶಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಎಲ್ಲೋ ಜನಸಿ ಎಲ್ಲೋ ಆಶಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವಸಲುಹಿದ ಸ್ವಾಮಿಯಂತವರೋ ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವಸಲುಹಿದ ಸ್ವಾಮಿಯಂತವರೋ ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆ ಕಲಿ
ಅರಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ ಅಡವಿಯೋಳೆ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಮಸಿಯ ವಾಕ್ಯವನೋ ಕರುಣೆಯಿಂದಲೇ ಸುರಿದಾಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತಾರುಂದ ಸಂಗ ಶರಣರ ನಿಜದ ಆನಂದ ಸಂಗ ಶರಣರ ನಿಜದ ಆನಂದ ಹರೋಂ ಚೈತನ್ಯಂ ಶಾಸ್ತ್ರಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ सकल साधु संत महाराज की